ಇದರಲ್ಲಿ ಏನಂತಾರ ಅದಕ್ಕೆ, ಸಾರಿ, ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 15 ನಿಮಿಷ ಇಟ್ರೆ Hello friends, welcome back to my YouTube channel. ಸೊ ಇವತ್ತು ಸೂಪರ್ ಸಂಡೇ ಅಗೇನ್, ಇವತ್ತು IPL ಮ್ಯಾಚಸ್ ಇದೆ. ಸೊ ಡೆಫಿನೆಟ್ಲಿ ನೋಡ್ಲೇಬೇಕು. ಕ್ಯೂರಿಯಾಸಿಟಿ ಇದೆ, ಕ್ವಾಲಿಫೈಯರ್ 4ಗೆ ಯಾರು ಬರ್ತಾರೆ ಅಂತ ಹೇಳಿ, ಪಂಜಾಬ್ ಬರ್ತಾರ, RR ಬರ್ತಾರ ಅಂತ ಹೇಳಿ ಒಂದು ಕ್ಯೂರಿಯಾಸಿಟಿ ಡೆಫಿನೆಟ್ಲಿ ಇದೆ. ಸೊ ಹಾಗೇನೆ ಇವತ್ತು ಸಂಡೇ ಆಗಿರೋದ್ರಿಂದ ಕುಕಿಂಗ್ ಅಲ್ಲಿ ಸಮಥಿಂಗ್ ಏನಾದ್ರೂ ಸ್ಪೆಷಲ್ ಆಗಿ ನಾನು ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವೀಕ್ ಅಲ್ಲಿ ನೀವು ನೋಡಿರ್ಬೋದು, ಚಿಕನ್ ಬಿರಿಯಾನಿ ಮತ್ತೆ ಚಿಕನ್ ಕಬಾಬ್ ಇದನ್ನ ನಾನು ಲಾಸ್ಟ್ ವೀಕ್ ಮಾಡಿದ್ದೆ. ಸೊ ಹೋಪ್ ನೀವು ಟ್ರೈ ಮಾಡಿದೀರಾ ಅನ್ಕೊಂತೀನಿ. ಯಾರ್ಯಾರೆಲ್ಲ ಟ್ರೈ ಮಾಡಿಲ್ಲ ಡೆಫಿನೆಟ್ಲಿ ಟ್ರೈ ಮಾಡಿ, ಯಾಕಂದ್ರೆ ಒಳ್ಳೆ ರೆಸಿಪಿ, ತುಂಬಾನೇ ಟೇಸ್ಟಿ ಆಗಿತ್ತು. ಹಾಗೆ ನಮ್ಮನೇಲಿ ಇರೋರು ಇಷ್ಟಪಟ್ಟಿದ್ದಾರೆ. ಸೊ ಇವತ್ತು ನಾನು ಪ್ರಾನ್ಸ್ ಫ್ರೈ ಮಾಡ್ತಾ ಇದ್ದೀನಿ. ಸೊ ತುಂಬಾ ಸಿಂಪಲ್ ರೆಸಿಪಿ, ಬಟ್ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ನಿಮ್ಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ, ವಿಟಮಿನ್ B12 ಹಾಗೆ ವಿಟಮಿನ್ ಡಿ ಎರಡೂ ಸಿಗತ್ತೆ. ಸೊ ಪ್ರಾನ್ಸ್ ತುಂಬಾ ಒಳ್ಳೇದು. ಸೊ ಹಾಗಾಗಿ ಪ್ರಾನ್ಸ್ ಫ್ರೈ ಮಾಡಿ. ಯಾರ್ಯಾರೆಲ್ಲ ಫಿಶ್ ಇಷ್ಟಪಡ್ತಿದ್ರಲ್ಲ, ಪ್ರಾನ್ಸ್ ಡೆಫಿನೆಟ್ಲಿ ಇಷ್ಟ ಆಗುತ್ತೆ, ಖಂಡಿತ ಟ್ರೈ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಪ್ರಾನ್ಸ್ ನ ತುಂಬಾ ಚೆನ್ನಾಗಿ ತೊಳ್ಕೊಬೇಕು. ಹಾಗೆ ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಇದನ್ನ ಕ್ಲೀನ್ ಮಾಡೋದು. ಸೊ ನಾನೊಂದು ಸ್ಯಾಂಪಲ್ ತೋರಿಸ್ತೀನಿ. ಸೊ ಈ ರೀತಿ ಕಟ್ ಮಾಡ್ಕೊಂಡಾಗ ಇಲ್ಲಿ ಚಿಕ್ಕದಾಗಿ ಒಂದು ಎಳೆ ಡೈಜೆಸ್ಟಿವ್ ಸಿಸ್ಟಮ್ ಚಿಕ್ಕದಾಗಿರುತ್ತೆ. ಸೊ ಅದನ್ನ ನೀವು ಕ್ಲೀನ್ ಆಗಿ ಹಿಂಗ್ ತೆಗೆದ್ರೆ ಡೆಫಿನೆಟ್ಲಿ ಕಂಪ್ಲೀಟ್ಲಿ ಕ್ಲೀನ್ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಈ ತರ ಕ್ಲೀನ್ ಮಾಡೋದ್ರಿಂದ ಪ್ರಾನ್ಸ್ ತಿಂದಾಗ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಪ್ರಾನ್ಸ್ ನ ಒಂದು ಚಿಕ್ಕ ಪಾತ್ರೆಯಲ್ಲಿ ಈ ತರ ಹಾಕೊಂಡು, ಸೊ ಇದಕ್ಕೆ ಸಿಂಪಲ್ ರೆಸಿಪಿ ಇದೆ. ಫಸ್ಟ್ 1 ಸ್ಪೂನ್ ಉಪ್ಪು, ಹಾಗೆ ಖಾರದ ಪುಡಿ, ಇದು ಒಂದು 2 ಸ್ಪೂನ್ ಹಾಕೊಂಡ್ರೆ ಸಾಕು. ಹಾಗೆ ಧನಿಯಾ ಪುಡಿ, ಸೊ ಇದನ್ನು 1 ಸ್ಪೂನ್ ಸಾಕಾಗತ್ತೆ. ಹಾಗೆ ಅರ್ಧ ಸ್ಪೂನ್ ಅಷ್ಟು ಅರಿಶಿಣ. ಸೊ ಇಷ್ಟು. ಇದ್ರ ಜೊತೆಗೆ 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಇಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ನೋಡಿ, ಈ ರೀತಿ ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 15ರಿಂದ 20 ನಿಮಿಷ ಈ ತರ ಮುಚ್ಚಿಟ್ಬಿಟ್ರೆ ನೆಕ್ಸ್ಟ್ ನಾವು ಫ್ರೈ ಮಾಡಕ್ ಹೋದಾಗ ಅದು ರೆಡಿ ಇರುತ್ತೆ. ಸೊ 15ರಿಂದ 20 ನಿಮಿಷ ಈ ತರ ಬಿಡೋದು ತುಂಬಾ ಒಳ್ಳೇದು. ಸೊ 15ರಿಂದ 20 ನಿಮಿಷ ಟೈಮ್ ಇದೆ. ಸೊ ಪ್ರಾನ್ಸ್ ಕಂಪ್ಲೀಟ್ ಆಗಿ ಮಸಾಲೆ ಎಲ್ಲ ಮಿಕ್ಸ್ ಆಗ್ಬೇಕು. ಸೊ ಅದ್ರ ಮಧ್ಯದಲ್ಲಿ ಶಮಿಕಾ ಇವಾಗ ಡ್ಯಾನ್ಸ್ ಬೇರೆ ಮಾಡ್ತಾ ಇದ್ದಾಳ. ಸೊ ಪೊಸಿಷನ್ ರೆಡಿ ಆಗಿದೆ ಆಗ್ಲೇ. ಸೊ ಹಾಡಲ್ಲಿ ಬ್ಯಾಟ್ ಬೇರೆ ತಗೊಂಡಿರ್ತಾನಲ್ಲ ಅವನು. ಸೊ ಅದನ್ನ ಕಾಪಿ ಮಾಡಕ್ಕೆ ಬ್ಯಾಟ್ ಹುಡುಕ್ತಾ ಇದ್ದಾಳೆ. ಏನ್ ಹುಡುಕ್ತಿದ್ಯಮ್ಮ? ಬ್ಯಾಟ್ ಸಿಕ್ತ ಮೇಡಮ್ಗೆ. ಮಾಡಿ. ರೆಡಿ, ಸ್ಟಾರ್ಟ್. ಇಷ್ಟೊತ್ತು ಶಮಿಕಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಾಯ್ತು. ಸೊ ಇವಾಗ ಒಂದು ಈರುಳ್ಳಿ ಕಟ್ ಮಾಡಬೇಕು. ಶಮಿಕಾ, ಏನ್ ಮಾಡ್ತಿದೀವಿ ಅಡ್ಗೆ ಇವತ್ತು? ಗೋಡಂಬಿ ಬೀಜ? ಗೋಡಂಬಿ ಬೀಜ ಅಲ್ಲ, ಪ್ರಾನ್ಸ್ ಫ್ರೈ. ಏನ್ ಹೇಳು? ಪ್ರಾನ್ಸ್ ಫ್ರೈ. ತಿಂತಿಯಲ್ಲ ನೀನು? ಈ ಸತಿ ನಾನ್ ಮಾಡ್ಕೊಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಅಮ್ಮ ಮಾಡಿತ್ತು, ಪರವಾಗಿರ್ಲಿಲ್ಲ, ಅಷ್ಟೇನ್ ಚೆನ್ನಾಗಿರ್ಲಿಲ್ಲ. ಈ ಸತಿ ನಾನ್ ಸೂಪರ್ ಮಾಡ್ಕೊಡ್ತೀನ, ತಿಂತಿಯಲ್ಲ?
ಯಾವ್ಯಾವ ಹಾಡಿಗೆ ಡ್ಯಾನ್ಸ್ ಮಾಡಿ ಬಂದೆ? ನಾನು ಜಿಂಗಿ ಚಕ್ರಮ್ಮ ಸ್ತೂಪಲೇಖ ಮಾಡಿದ್ದೆ. ಆಮೇಲೆ ಮತ್ತೆ ಜಿಂಗಿ ಚಕ್ರ ಮಾಡಿದ್ದೆ. ಆಮೇಲೆ ಚಿಗರಿ ಜಿಗರಿ ಜಿಂಗಿ ಮಾಡಿದ್ದೆ. ಹಾ, ಇದ್ರಾಗ ಯಾವ್ದ ಮಾಡು? 1 2 3 ಸ್ವಲ್ಪ. ಹಾ, ಓಕೆ. ಸೊ ಎಣ್ಣೆ ಹಾಕ್ಕೊಂಡು, ಸೊ ಎಣ್ಣೆ ಬಿಸಿಯಾಗಿದೆ. ಸೊ ಈರುಳ್ಳಿ ಹಾಕ್ತಾ ಇದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ 1-2 ನಿಮಿಷ ಅಷ್ಟು ಸ್ವಲ್ಪ ಕಂದು ಬಣ್ಣಕ್ಕೆ ಬರೋವರೆಗೂ ಮಾಡ್ಕೊಂಡ್ರೆ ಆಯ್ತು. ಒಂದೇ ಒಂದು ಚಿಟಿಕೆ ಅಷ್ಟು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಈರುಳ್ಳಿ ಸ್ವಲ್ಪ ಬೇಗ ಬೇಯುತ್ತೆ. ಯಾವ್ದು ಮಾಡು? ಜಿಂಗಿ ಚಕ್ಕ ಬೇಕಾ? ಶಮಿಕಂಗೆ ಬೆಂಕಿ ಸಾಂಗ್. ಸೊ ಈಗ ಪ್ರಾನ್ಸ್ನ ಇದರಲ್ಲಿ ಹಾಕೊಂಡು ಇದರಲ್ಲಿ ಏನಂತಾರೆ ಅದಕ್ಕೆ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಾರಿ, ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 15 ನಿಮಿಷ ಇಟ್ಟರೆ ಸೊ ಡೆಫಿನೆಟ್ಲಿ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಸೊ ನೀರು ಬಿಟ್ಟಾದ್ಮೇಲೆ ಅದು ಕಂಪ್ಲೀಟ್ ಡ್ರೈ ಆಗೋವರೆಗೂ ಒಂದು 15 ನಿಮಿಷ ವೆಯ್ಟ್ ಮಾಡಿದ್ರೆ ಸಾಕು. ಸೊ ಇದು ಸ್ವಲ್ಪ ಈ ಥರ ನೀರು ಬಿಟ್ಕೋತಾ ಇದೆ. ಸೊ ಇದು ಕಂಪ್ಲೀಟಾಗಿ ಡ್ರೈ ಆಗಬೇಕು. ಅದೇ ಒಂದು 5-10 ನಿಮಿಷ ಆಗಿಬಿಟ್ರೆ ಸಾಕು, ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಸೊ ಒಂದು 5 ಮಿನಿಟ್ಸ್ ಬಿಟ್ಟು ಮತ್ತೆ ಹಾಗೇನೆ ನೋಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ನಿಧಾನಕ್ಕೆ ಅದು ಡ್ರೈ ಆಗ್ತಾ ಬರುತ್ತೆ. ಸೊ ಡ್ರೈ ಆದಮೇಲೆ ಪ್ರಾನ್ಸ್ ರೆಡಿ. ತುಂಬ ಸಿಂಪಲ್ ರೆಸಿಪಿ ಇದೆ. ಏನೇನೋ ಮಸಾಲೆ ಎಲ್ಲ ಜಾಸ್ತಿ ಹಾಕೋದು ಅವಶ್ಯಕತೆ ಇಲ್ಲ. ಸೊ ರೆಸಿಪೀಸ್ನ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಸೊ ಈ ಥರ ಟ್ರೈ ಮಾಡಿ. ಇನ್ನೊಂದು 5 ನಿಮಿಷ ವೆಯ್ಟ್ ಮಾಡೋಣ, ಆಮೇಲೆ ರಿಸಲ್ಟ್ಸ್ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಈಗೊಂದು ಚಿಕ್ಕದ ರೆಸಿಪಿ ಇದೆ. ಏನು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಡ್ರೈ ಆಗ್ತಾ ಇದೆ ಪ್ರಾನ್ಸ್ ಫ್ರೈ. ಸೊ ಇದಕ್ಕೆ ನಾವು ಕರ್ಬೇವು, ಲಾಸ್ಟ್ ಟೈಮು ಅದ್ರ ಜೊತೆಗೆ ಬೆಳ್ಳುಳ್ಳಿ, ಈಗ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ರೆ ಲಾಸ್ಟಿಗೆ ಇದಕ್ಕೆ ಪ್ರಾನ್ಸ್ ಫ್ರೈಗೆ ಹಾಕೋದಕ್ಕೆ ಸಖತ್ತಾಗಿರುತ್ತೆ. ಸೊ ಇದಾಗಿದೆ. ಸೊ ಕಂಪ್ಲೀಟಾಗಿ ಡ್ರೈ ಆಗಿದೆ, ಹಾಗೇನೆ ಬ್ರೌನ್ ಕಲರ್ಗೂ ಸಹ ಬಂದಿದೆ. ಸೊ ಈಗ ನಾವು ಮಾಡಬೇಕಾಗಿರೋ ನೆಕ್ಸ್ಟ್ ಕೆಲಸ, ಇದರಲ್ಲಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಎರಡನ್ನೂ ಹೀಗೆ ಮಿಕ್ಸ್ ಮಾಡಬೇಕು. ಜಸ್ಟ್ ಇಷ್ಟೇ, ಜಾಸ್ತಿ ಏನು ಮಾಡೋದು ಬೇಡ. ಸೊ ನೋಡಿ, ಪ್ರಾನ್ಸ್ ಫ್ರೈ ರೆಡಿಯಾಗಿದೆ. ನೋಡೋದಕ್ಕೆ ತುಂಬಾ ಚೆನ್ನಾಗೇ ಕಾಣಿಸ್ತಾ ಇದೆ. ತುಂಬ ಸಕ್ಕತ್ತಾಗಿ ಫ್ರೈ ಆಗಿದೆ ನೋಡಿ. ಒಂದು ಚೂರು ಮಸಾಲೆನೂ ಜಾಸ್ತಿ ಆಗಿಲ್ಲ, ಅಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಬನ್ನಿ ಇದನ್ನ ಟೇಸ್ಟ್ ಮಾಡೋಣ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇದು ನಾನೇ ಮಾಡಿರೋದು ರೆಸಿಪಿ ಅಂತಾರೆ, ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗುತ್ತೆ. ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಟ್ರೈ ಮಾಡಿ. ಸಿಂಪಲ್ ರೆಸಿಪಿ ಇದೆ, ಏನೇನೋ ಸರ್ಕಸ್ ಮಾಡೋದು ಬೇಡ. ಈ ರೆಸಿಪಿನ ಟ್ರೈ ಮಾಡಿ, ನಿಜವಾಗ್ಲೂ ಮನಸ್ಸಿಗೆ ಸಂತೃಪ್ತಿ ಆಗುತ್ತೆ. ನಮ್ಮ ವೈಫ್ ಹೇಳಬೇಕು ನಾನು ಮಾಡಿದ್ದು ಹೇಗಿತ್ತು ಅಂತ. ಲಾಸ್ಟ್ ಟೈಮು ಚಿಕನ್ ಬಿರಿಯಾನಿ ಕಬಾಬ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇವತ್ತು ಪ್ರಾನ್ಸ್ ಫ್ರೈ ಮಾಡಿದ್ದೀನಿ. ಸೊ ಅದೇ ಹೇಗಿದೆ ಅಂತ ಕೇಳೋಣ. ಸೂಪರ್ ಆಗಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಶಮಿಕಾ ಹೆಂಗಿದೆ? ಹಾ. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಡಿಫ್ರೆಂಟ್ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ.
ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್ ಮಾಡಿ ಸಮಿಕಾ.